ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅಳಿವಿನ ಅಂಚಿನಲ್ಲಿ ಮೂಡಲಪಾಯ ಯಕ್ಷಗಾನ ವಿದ್ವಾಂಸರ ಆತಂಕ. ಮೂಡಲಪಾಯ ಯಕ್ಷಗಾನ ಅಳಿವಿನ ಅಂಚಿನಲ್ಲಿದೆಯಾ? ಎಲ್ಲೋ ಒಂದು ಕಡೆಗೆ ಅದು ಮಾಯವಾಗಿ ಹೋಗಿಬಿಡುತ್ತಾ? ಮೂಡಲಪಾಯ ಯಕ್ಷಗಾನ ಮಾಯವಾಗಿ ಹೋಗಿಬಿಡಬಹುದೇನೋ ಅನ್ನುವಂಥ ಆತಂಕವನ್ನು ವಿದ್ವಾಂಸರು ಅನೇಕರು ವ್ಯಕ್ತಪಡಿಸಿದರು. ಇದಾದಂಥದ್ದು ಅಂತಂದರೆ ರಂಗಮಂಡಲ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಶುಭದ ಟ್ರಸ್ಟ್ ಆಶ್ರಯದಲ್ಲಿ ಮೂಡಲಪಾಯ ಯಕ್ಷಗಾನ ತರಬೇತಿ ಶಿಬಿರದ ದೇವಿ ಮಹಾತ್ಮೆ ಮ್ಯಾಳ ತಾಲೀಮು ಉದ್ಘಾಟನೆಯ ಸಮಾರಂಭ ನಡೆಯಿತು. ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರುವ ಶಿವಗಂಗಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮದೊಳಗೆ ಉದ್ಘಾಟನಾ ಸಮಾರಂಭದೊಳಗೆ ಭಾಗವಹಿಸಿದಂಥ ಅನೇಕ ವಿದ್ವಾಂಸರುಗಳು ಈ ಆತಂಕಕ್ಕೆ ವ್ಯಕ್ತಪಡಿಸಿದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಕೊಲ್ಲೂರು ಶಿವರಾಮ್ ಶೆಟ್ಟಿ ಅವರು ಮಾತನಾಡ್ತಾ ಯಕ್ಷಗಾನ ಕಲೆ ಕುರಿತಂತೆ ಒಂದಷ್ಟು ವಿವರಗಳನ್ನು ನೀಡಿದರು. ಕರಾವಳಿಯ ಪ್ರದೇಶದಲ್ಲಿ ಯಕ್ಷಗಾನಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆ, ಮನ್ನಣೆ ಇದೆ. ಮಠ ಮಂದಿರಗಳು ಅದನ್ನು ಪೋಷಣೆಯನ್ನು ಮಾಡ್ತಾ ಇದೆ. ಆ ಕೆಲಸ ಮೂಡಲಪಾಯ ಯಕ್ಷಗಾನಕ್ಕೂ ಬಂದಾಗ ಒಂದು ಗೌರವ, ಒಂದು ಬೆಲೆ ಬರುತ್ತೆ, ಉಳಿಯುತ್ತೆ ಎನ್ನುವಂಥ ಮಾತನ್ನು ಆಡಿದರು. ಜಾನಪದ ತಜ್ಞ ಹಾಗೂ ರಂಗ ನಿರ್ದೇಶಕದ ಪ್ರೊಫೆಸರ್ ಚಂದ್ರು ಕಾಳನಹಳ್ಳಿ ಅವರು ಮಾತನಾಡ್ತಾ ಮೂಡಲಪಾಯ ಯಕ್ಷಗಾನ ಎಲ್ಲೋ ಒಂದು ರೀತಿಯಲ್ಲಿ ಮಾಯವಾಗಿ ಹೋಗಿಬಿಡುತ್ತೇನೋ ಅನ್ನುವಂಥ ಆತಂಕ ನಮ್ಮನ್ನು ಕಾಡ್ತಾ ಇದೆ. ಅದನ್ನು ಉಳಿಸಿ ಬೆಳೆಸಬೇಕಾದಂಥ ಅತ್ಯಂತ ಅಗತ್ಯತೆ ಇದೆ. ಮೂಡಲಪಾಯ ಯಕ್ಷಗಾನಕ್ಕೆ ವಿದ್ವಾಂಸರುಗಳೇ ಬೆಲೆಯನ್ನು ಕೊಡಲೇ ಇರತಕ್ಕಂಥದ್ದು, ಯಕ್ಷಗಾನ ಗೊತ್ತಿರ್ತಕ್ಕಂಥರೇ ಅದರ ಗಮನ ಹರಿಸಲೇ ಇರತಕ್ಕಂಥದ್ದು ನೋವಿನ ಸಂಗತಿ ಅನ್ನುವಂಥ ಮಾತುಗಳನ್ನು ಆಡಿದರು. BMC ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹಿತಿ ಡಾಕ್ಟರ್ ಬೈರಮಂಗಲ ರಾಮೇಗೌಡರವರು ಮಾತನಾಡಿ ಮೂಡಲಪಾಯ ಯಕ್ಷಗಾನದ ವಿವರಗಳನ್ನು ಕೊಟ್ಟರು. ಅದೇ ರೀತಿಯೊಳಗೆ ಕಾರ್ಯಕ್ರಮಗಳ ಆಯೋಜನೆ ಕುರಿತಂತೆ ಕೂಡ ಒಂದಷ್ಟು ವಿವರಗಳನ್ನು ನೀಡಿದರು. ಖ್ಯಾತ ಜಾನಪದ ಹಾಡುಗಾರಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಜಾನಪದ ಹಾಡುಗಾರರಾಗಿರ್ತಕ್ಕಂಥ ಅಪ್ಪಗೆರೆ ತಿಮ್ಮರಾಜರವರು ಕೂಡ ಗೀತೆಯನ್ನು ಹೇಳುವುದರ ಜೊತೆಗೆ, ಜನಪದ ಗೀತೆಯನ್ನು ಹೇಳುವುದರ ಜೊತೆಗೆ ಮೂಡಲಪಾಯ ಯಕ್ಷಗಾನದ ಕುರಿತಂತೆ ಒಂದಷ್ಟು ಮಾತುಗಳನ್ನು ಆಡಿದರು. ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಹಾಗೆಯೇ ಈ ಒಂದು ತರಬೇತಿ ಶಿಬಿರದ ಹೊಣೆಯನ್ನು ಹೊತ್ತಿರತಕ್ಕಂತಹ ರಂಗಕರ್ಮಿ, ಕಲಾವಿದ, ನಟನೆಯನ್ನು ಮಾಡ್ತಕ್ಕಂಥವರು, ನಾಟಕಕಾರರು, ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಘಟಕ, ಸಾಂಸ್ಕೃತಿಕ ರಾಯಭಾರಿ ಮಲ್ಲಿಕಾರ್ಜುನ ಮಹಾಮನೆಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಮೂಡಲಪಾಯ ಯಕ್ಷಗಾನವನ್ನು ಏಕೆ ಅದನ್ನು ತರಬೇತಿಗೆ ಕೈಗೆತ್ತಿಕೊಂಡಿದ್ದೇವೆ ಎನ್ನುವಂತಹ ಮಾತುಗಳನ್ನು ಆಡಿದರು. ಕಾರ್ಯಕ್ರಮಗಳಿಗೆ ಶುಭದ ಟ್ರಸ್ಟಿನ ಅಧ್ಯಕ್ಷರು ಪ್ರಶಾಂತ್ ಆಗ್ಬೋದು, ಅನೇಕರು ಭಾಗವಹಿಸಿದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯ ಸಂಚಾಲಕ ಭಾಗವತ ಅರಳುಗುಪ್ಪೆ ಪುಟ್ಟಸ್ವಾಮಿಯವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. ಕಲೆ ಎರಡು ಒಂದೇ, ಕಥೆ ಅದೇ, ಮತ್ತು ವೇಷಭೂಷಣ ಮಾತ್ರ ವ್ಯತ್ಯಾಸ ಇಲ್ಲ ಅಲ್ವಾ. ಆದರೆ ನಮ್ಮಲ್ಲಿ ಯಕ್ಷಗಾನಕ್ಕೆ ವಿದ್ಯಾರ್ಥಿಗಳು ಬರ್ತಾರೆ, ಟೀಚರ್ ಬರ್ತಾರೆ, ಗುರುಗಳು ಬರ್ತಾರೆ, ವಿದ್ವಾಂಸರು ಮತ್ತು ಯುವಕರು ಬರ್ತಾರೆ, ಶಾಲೆ ಮಾಸ್ಟರು, ಟೀಚರ್ಸ್ ಎಲ್ಲರೂ ಬರ್ತಾರೆ. ಯಕ್ಷಗಾನ ಇಲ್ಲಿ ಬರುವುದಿಲ್ಲ. ಈ ಮೂಡಲಪಾಯದಲ್ಲಿ ನಾನು ಕಣ್ಣು 3 ವರ್ಷದಿಂದ ಬೇರೆ ಬೇರೆ ಅಂತ ಕೇಳ್ತಿರುವಾಗ ವಿದ್ವಾಂಸರು ತುಂಬ ಜನ ವಿದ್ವಾಂಸರಿದ್ದಾರೆ. ಆದರೆ ಅಲ್ಲಿ ವಿದ್ವಾಂಸರು ಇವರೆಲ್ಲ ಸೇರಿಕೊಂಡು ಮಕ್ಕಳನ್ನು ಯಕ್ಷಗಾನಕ್ಕೆ ತರುವಂಥ ಕೆಲಸ ಆಗಬೇಕು. ನಮ್ಮಲ್ಲಿ MLA ಅವರು ಏನು ಮಾಡ್ತಾರೆ ಗೊತ್ತುಂಟು, ಅವರವರು ಕ್ಷೇತ್ರಕ್ಕೆ ಎಷ್ಟು ಶಾಲೆಗಳಿದೆ ಆ ಶಾಲೆಗಳ ಎಲ್ಲ ಶಾಲೆಗಳಲ್ಲಿ ಯಕ್ಷಗಾನ ಕಲಿಸ್ತಾರೆ. ಸಾಧಾರಣ ನಮ್ಮ ಯಕ್ಷಗಾನ ಕಾಲರಂಗ ನಾನು ಅಧ್ಯಕ್ಷ ಆಗಿ 7 ವರ್ಷ ಅಧ್ಯಕ್ಷ ಅಂತ ಯಕ್ಷ ಶಿಕ್ಷಣವನ್ನು ಕಲಿಬೇಕಂತ ಹೇಳಿಕೊಂಡು ಯಕ್ಷ ಶಿಕ್ಷಣ ಪ್ರಾರಂಭ ಮಾಡಿ ಇವತ್ತು ಆ ಒಂದು ಸಂಸ್ಥೆಯಲ್ಲಿ 100 ಶಾಲೆಗಳಲ್ಲಿ 4,000 ವಿದ್ಯಾರ್ಥಿಗಳು ಯಕ್ಷಗಾನ ಕಲಿತಾರೆ. ಅದು ಅಲ್ಲದೆ ಆ 100 ಶಾಲೆಗಳಲ್ಲಿ ಕೂಡ ಪ್ರದರ್ಶನ ಕೊಡ್ತಾರೆ. ಪ್ರದರ್ಶನಕ್ಕೆ ಅಲ್ಲಿ ನಮ್ಮ ಅಷ್ಟಮ್ಮ ಮಠ ಇದೆ, ರಾಜಾಂಗಣದಲ್ಲಿ ಅಲ್ಲಿ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನದಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ಪ್ರತಿಯೊಂದು MLA ಪ್ರೋತ್ಸಾಹ ಇದೆ ಮತ್ತು ಮಠದವರ ಪ್ರೋತ್ಸಾಹ ಇದೆ. ದೇವಸ್ಥಾನದಲ್ಲಿ ನಮ್ಮಲ್ಲಿ ಒಂದು 28-30 ಶಾಲೆ ದೇವಸ್ಥಾನದಲ್ಲಿ ಈ ದೈವ ಕಲೆ ಅಂತೇಳಿ ಯಕ್ಷಗಾನ ಪ್ರದರ್ಶನ, ಯಕ್ಷಗಾನವೇ ಒಂದು ಹರಕೆಯನ್ನು ಇಟ್ಬಿಡ್ತಾರೆ. ದೀಪ ಬೆಳಕು ತೋರಿಸುವುದು ಅಂತ, ಬೆಳಗ್ಗೆ ದೀಪ ತೋರಿಸುವುದು, ಹರಕೆ ತೋರಿಸುವುದು. ಅದು ಹೇಗೆ ದೀಪ ತೋರಿಸುವುದು ಅಂದರೆ ಯಕ್ಷಗಾನ 10 ಗಂಟೆಯಿಂದ ಬೆಳಿಗ್ಗೆವರೆಗೆ ದೀಪವನ್ನು ಕೂರಿಸುವುದು. ಆ ನಿಮಗೆ ಹೋಗಬಾರ್ದು, ಅಲ್ಲಿ ಇಲ್ಲಿ ಕೀರ್ತನ ಮತ್ತು ನರ್ತನ ಆಗ್ತದೆ. ಈ ದೀಪವನ್ನು ನಾವು ಸಂರಕ್ಷಣೆ ಮಾಡಬೇಕು, ಅದು ಹರಕೆ.
ಇದು ಈ ರೀತಿ ಆಯ್ತು. ಸಾಧಾರಣ ಒಂದು ಇವತ್ತು ಕಟೀಲು ಮೇಳದಲ್ಲಿ 20 ವರ್ಷದ ಹರಕೆ, ಅಷ್ಟು ಹರಕೆ ಉಂಟು. ಮಂದರ್ತಿಯಲ್ಲಿ ಸಾಧಾರಣ 15-16 ವರ್ಷದವರೆಗೆ ಹರಕೆ ಇವತ್ತು ಬೆಟ್ಟಿದೆ. ಬೇರೆ ಬೇರೆಗಳ 5-6-7 ವರ್ಷದಲ್ಲಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಇಂಥದ್ದಲ್ಲಿ ಇರುವಾಗ ಅದು ದೈವ ಕಲೆ ಆಗಿ ಮೂಡಿ ಬಂದಿದೆ. ಇಲ್ಲಿ ಆ ದೈವ ಕಲೆ ಮಾಡಬೇಕಾದ್ರೆ ಅಂತ ಅಂದಾಗ ಅದರದ್ದೇ ಆದಂಥ ಛಾಪು ಇದೆ, ಅದರದ್ದೇ ಆದಂಥ ಹಾಡುಗಳಿದ್ದಾವೆ, ಅದರದ್ದೇ ಆದಂಥ ಭಾಗವಂತಿಕೆ ಇದೆ. ಪ್ರಸಂಗ ಹೇಳಿದೆ, ನಾನೊಮ್ಮೆ ಒಂದ್ಸಲ ಹೇಳಬೇಕಂತ ಅನಿಸ್ತದೆ. ಅಗಜ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ವಿದ್ಯಾದಾನಂಚ ದೇವಿನೇ ಲಲಿಸಿ ಕತೆ ರಸಿಕರೆಲ್ಲರೂ ಕೇಳಿದೊಡೆ ವಾಚಿಸುವೆ ಕಥೆಯನ್ನು. ಲಲಿಸಿ ಕತೆ ರಸಿಕರೆಲ್ಲರೂ ಕೇಳಿದೊಡೆ ವಾಚಿಸುವೆ ಕಥೆಯನ್ನು. ಹಿರಿಯ ಜಾಣರು ಮೆಚ್ಚುವಂತೆ ದಿವ್ಯ ಕಥೆಯ ನಟನ ಗಂಗಾಧರನೆ ಪಾಲಿಸು, ನಟನ ಗಂಗಾಧರನೆ ಪಾಲಿಸು ಮಂಗಳವಾ. ತಗದೈ ತಾತ ತೋಂ ತದ್ದಿಗಿದ ತಾತ ದಿಗಿದ ತಾತ ತರ್ಗಿಡ ತೋಂ ತತ್ತ ತರ್ಗಿಡ ತೋಂ ತತ್ತ ತರ್ಗಿಡ ತಾ. ತೈತ ಜಣ ತೋಂ ತಜಣ ತೈತ ಜಣ ನಂ ತಜಣ ಜಣ ತೋಂ ತಜಣ ತೈತ ಜಣ ನಂ ತಜಣ ತೈತ ಜಣ ತೋಂ ತಜಣ ತೈತ ಜಣ ನಂ ತಜಣ ತೈತ ಜಣ ತೋಂ ತಜಣ ತೈತ ಜಣ ತಯಥೋ ಜನ ತರ್ಗಿಡ್ತೋಂ ತರ್ಗಿಡ್ತೋಂ ತರ್ಗಿಡ್ತೋಂ. ತುಂಬ ಬೌಲ್ಸ್ಗಳಿದೆ ಸರ್, ತುಂಬ ಕಲಿಯೋದಿದೆ. ನಾನು ಅನುಭವಿಸಿದ ಮಟ್ಟಿಗೆ ನಮ್ಮಲ್ಲಿ 15-16 ಜಿಲ್ಲೆಗಳಿದೆ. 16 ಜಿಲ್ಲೆಗಳಲ್ಲಿ ನಾನು ಕರ್ನಾಟಕವನ್ನು ಹತ್ರ ಒಂದು ಪ್ಲಸ್ ಮಾರ್ಕ್ ಹಾಕಿದರೆ ಕರಾವಳಿ ಕರ್ನಾಟಕ ಆ ಕಡೆ ಬರ್ತದೆ, ನಮ್ಮ ಬಯಲುಸೀಮೆ ಕರ್ನಾಟಕ ಈ ಕಡೆ ಬರ್ತದೆ, ಉತ್ತರ ಕರ್ನಾಟಕ ಆ ಕಡೆ ಹೋಗ್ತದೆ. ಆ ಪ್ಲಸ್ ಮಾರ್ಕಲ್ಲಿ ಬಂದಾಗ 15 ಜಿಲ್ಲೆಗಳು ಬರ್ತದೆ ನಮ್ಮ ಮೂಲಪಾಯ. 15 ಜಿಲ್ಲೆಗಳಲ್ಲಿ 15 ಥರದ ಮೂಲಪಾಯ ಇದೆ ಸರ್. ಈ 15 ಥರದ ಮೂಲಪಾಯಗಳು ಎಲ್ಲ ಗೌರವದಿಂದ ಕೂಡ ಯಾವುದು ಪ್ರಿಯವಾಗ್ತದೋ, ಯಾವುದು ಗೌರವ ಸಿಕ್ಕುತ್ತೋ ಅಲ್ಲಿ ನಾವಿರಬೇಕು ಅನ್ನುವಂಥ ಮಾತು ಬಹಳ ಮುಖ್ಯ. ನನಗೆ ಮತ್ತೆ ಮಾವನೇ ನಮ್ಮಿಬ್ಬರ ಜರ್ನಿ ಅಧ್ಯಕ್ಷರೇ ಆಶ್ಚರ್ಯಪಟ್ಟಿದೆ. ನಮ್ಮಿಬ್ಬರ ಜರ್ನಿಯೂ ಕೂಡ 49 ವರ್ಷಗಳು ನಮ್ಮ ಜರ್ನಿ. 49 ವರ್ಷಗಳು ನಮ್ಮ ಜರ್ನಿ ಅಂದರೆ ಸಾಮಾನ್ಯ ಅಲ್ಲ. ಎಷ್ಟು ಜನ 49 ವರ್ಷ ಬದುಕೇ ಇಲ್ಲ. ಅದರಿಂದ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಬಹಳ ಗೌರವದಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಬಂದಿರತಕ್ಕಂಥದ್ದು ಬಹಳ ಸಂತೋಷ ಪಡ್ತಿದ್ದೀನಿ. ಯಾಕೆಂದರೆ 80 ಇಸ್ವಿ ಡಿಸೆಂಬರ್ 20ನೇ ತಾರೀಕು ಜನಪದ ಅಕಾಡೆಮಿ ಆಗಬೇಕು, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಆಗಬೇಕು ಅಂತ ಹೋರಾಟ ಮಾಡಿದವರಲ್ಲಿ ನಾನು ಒಬ್ಬ ಮುಂಚೂಣಿಯಲ್ಲಿ ಇದ್ದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. 80ರಲ್ಲಿ ಅಂದರೆ ಸಾಮಾನ್ಯ ಅಲ್ಲ. ಎಚ್ ಎನ್ ನಾಗೇಗೌಡರು, ಜಿ ಶಂ ಪರಮೇಶ್ವರಿ ಮೇಷ್ಟ್ರುಗಳು, ಬಿದಿರೋ ನಾನ್ಯಾರಿಗಲ್ಲದವಳು, ಬಿದಿರೋ ನಾನ್ಯಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ,
ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ಕೇಳುವ ಮರವಾದೆ, ನಾನೇ ಅರಿಗಲ್ಲದವಳು ಬಿದಿರು, ನಾನೇ ಅರಿಗಲ್ಲದವಳು. ಪಲ್ಲಕ್ಕಿ ದಂಡಿಗೆ ಆದೆ ಪತ್ರಿಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡಿಗೆ ಆದೆ ಪತ್ರಿಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡಿಗೆ ಆದೆ ಪತ್ರೆಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡಿಗೆ ಆದೆ ಪತ್ರೆಗೆ ಬುಟ್ಟಿಯಾದೆ. ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ, ನಾನೇ ಅರಿಗಲ್ಲದವಳು ಬಿದಿರು, ನಾನೇ ಅರಿಗಲ್ಲದವಳು. ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ, ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಅದರುದ್ದ 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 ಬೆಳೆದಿದ್ದೆ. ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ, ನಾನೇ ಅರಿಗಲ್ಲದವಳು ಬಿದಿರು, ಬಿದಿರೆ ಬಿದಿರು, ನಾನೇ ಅರಿಗಲ್ಲದವಳು. ದೇಶದೋಳು ಶಿಶುನಾಳ ಈಶಾನ ಮಠದೋಳು, ದೇಶದೋಳು 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 ಶಿಶುನಾಳ ಈಶಾನ ಮಠದೋಳು, ದೇಶದೋಳು ಶಿಶುನಾಳ ಈಶಾನ ಮಠದೋಳು, ದೇಶದೋಳು ಶಿಶುನಾಳ ಈಶಾನ ಮಠದೋಳು. ಸಾಧುರ ಕೈಯಲ್ಲಿ ಏಕತಾರಿ ನಾನಾದೆ, ನಾನೇ ಅರಿಗಲ್ಲದವಳು ಬಿದಿರು, ನಾನೇ ಅರಿಗಲ್ಲದವಳು. ಇಲ್ಲಿಂದನೇ ತಾಳ ಕಲೀರಿ, ಚಪ್ಪಳೆ. ವರ್ಷಗಳ ಹಿಂದಕ್ಕೆ ಕರ್ಕೊಂಡೋದ ಈಗ 77, 78, 79 ಈ 2 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಡೀತಾ ಇದ್ದ ಜಾನಪದ ಪ್ರವೇಶ ಮತ್ತು ಜಾನಪದ ಪ್ರೌಢ ಆ ತರಗತಿಗಳಲ್ಲಿ ಅಪ್ಪಗೆರೆ ತಿಮ್ಮರಾಜು ವಿದ್ಯಾರ್ಥಿ. ಒಂದು 20 ಜನ ವಿದ್ಯಾರ್ಥಿಗಳು ಆ ತರಗತಿಗಳಲ್ಲಿದ್ದರು. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಪ್ರಚಂಡರು, ಜಾನಪದದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇಟ್ಕೊಂಡೇನೆ ಆ ತರಗತಿಗಳಿಗೆ ಬಂದಿದ್ದರು. ದೊಡ್ಡಬುಲ್ಲೂರು ರುಕ್ಕೋಜಿ, ಶಮಂತಕಮಣಿ, ರೂಪ, BN ಬಚ್ಚೇಗೌಡ, ಭಗವಂತಪ್ಪ, ವೆಂಕಟರಮಣಪ್ಪ, ಈಗಲೂ ಕೂಡ ಆ ಹೆಸರುಗಳು ನನಗೆ ನೆನಪು ಬರುತ್ತವೆ. ಅವರ ನಡುವೆ ಅಪ್ಪಗೆರೆ ತಿಮ್ಮರಾಜು ಯಾವಾಗಲೂ ಕೊನೆಯ ಬೆಂಚಿನ ವಿದ್ಯಾರ್ಥಿ, ಕೊನೆಯ ಡೆಸ್ಕಿನ ವಿದ್ಯಾರ್ಥಿ. ಒಂದು ಸಾರಿ ಜನಪದ ಗೀತೆಗಳನ್ನು ಹಳ್ಳಿಯಿಂದ ಬಂದಂಥವರು ಕೇಳಿಸ್ಕೊಂಡಿರ್ತೀರಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡುವಂಥದ್ದನ್ನು. ಅದನ್ನು ನೆನಪು ಮಾಡಿಕೊಂಡು ನೀವು ಹಾಡ್ತೀರಾ ಅಂತ ಕೇಳಿದಾಗ 3-4 ಜನ ಹಾಡಿದ್ರು. ಅವರು ಹಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಿಮ್ಮರಾಜು ತಲೆ ಕುಣಿಸ್ಕೊಂಡು ಮೆಲುಕಾಗ್ತಾ ಇದ್ದ, ಆದರೆ ಹಾಡಕ್ಕೆ ಬರಲಿಲ್ಲ. ನನಗನ್ನಿಸ್ತು ಈ ಥರ ಎದೆ ಒಳಗಡೆ ಒಂದಷ್ಟು ಗೀತೆಗಳು ಇರಬಹುದು, ಅದರಿಂದ ತಿಮ್ಮರಾಜು ಅವರೇ ನೀವು ಹಾಡಬಹುದಲ್ಲ ಅಂತ. ಅದು ಒಂದು ರೀತಿಯಲ್ಲಿ ಅವನಿಗೆ ಹುಮ್ಮಸ್ಸನ್ನು ತುಂಬಿದಂಗಾಯ್ತು, ಬಂದು ಹಾಡ್ದ. ಆ ಹಾಡನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಕ್ಷಿಯಾಗಿದ್ದಂಥವರು ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಂದೂರು ಪ್ರಸಾದ್ ಅವರು. ರಸ್ತೆ ಬರಲಿಕ್ಕೆ ನೀವು ಎಷ್ಟು ಉಳ್ಕೊಂಡು ಬಂದಿದ್ದೀವಿ ನನಗೆ ಗೊತ್ತಿದ್ದೇನೆ, ಎಷ್ಟು ಕಷ್ಟ ಇದೆ ಬರಲಿಕ್ಕೆ ಅನ್ನೋದು. ಅದು ಇವತ್ತು ಇಷ್ಟು ಜನ ಬಂದಿದ್ದೀರಿ. ನಾವು ಸಾಮಾನ್ಯವಾಗಿ ಭಾನುವಾರ ಮತ್ತು ಶನಿವಾರವೇ ಕಾರ್ಯಕ್ರಮ ಮಾಡೋದು. ಅವಾಗ ತುಂಬ ಪ್ರೇಕ್ಷಕರು ಶ್ರಮಿಕರೆಲ್ಲ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಇವತ್ತು ಗುರುವಾರ, ಇದು ನಮ್ಮ ಕಾರ್ಯಕ್ರಮದ ದಿನ ಅಲ್ಲ, ರೆಗ್ಯುಲರ್ ಕಾರ್ಯಕ್ರಮದ ದಿನವೂ ಅಲ್ಲ. ಆದರೂ ಇಷ್ಟು ಜನಸಂಖ್ಯೆ ಬಂದಿರೋದು ಬಹಳ ಸಂತೋಷದ ವಿಚಾರ. ನನ್ನ ಅಗಲಿದ ಮಕ್ಕಳ ನೆನಪಿನಲ್ಲಿ ಏನು ರಂಗಮಂದಿರವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದು ನನಗೆ ಸಾರ್ಥಕ ಅನಿಸ್ತದೆ. ಮತ್ತು ನಾನು ಅಧ್ಯಯನ ಮಾಡಿದ್ದು ರಂಗಭೂಮಿ ಸುಮಾರು 50 ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ. ಸಾಹಿತ್ಯದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ. ಬಟ್ ನಾನು ಆಳವಾಗಿ ಅಧ್ಯಯನ ಮಾಡಿದ್ದು, ಸಂಶೋಧನೆ ಮಾಡಿದ್ದು ಮೂಡಲ್ಪಾಯ ಯಕ್ಷಗಾನ ಮತ್ತು ಬಡಲ್ಪಾಯ ಯಕ್ಷಗಾನ ಮತ್ತು ಪ್ರಯೋಗ ಮತ್ತು ಪುರಸ್ಕರಣೆಯನ್ನು ಕುರಿತು ನಾನು ಅಧ್ಯಯನ ಮಾಡಿದೆ. ನನ್ನ MPhil ಥಿಯರಿ ಇದ್ದರೆ ಮೂಡಲ್ಪಾಯ ಮತ್ತು ಬಡಲ್ಪಾಯ ಯಕ್ಷಗಾನಗಳ ಪ್ರಯೋಗ ಮತ್ತು ಪುರಸ್ಕರಣೆಯನ್ನು ಕುರಿತು ನಾನು ಅಧ್ಯಯನ ಮಾಡಿದೆ. ನಾನು ನನ್ನ ಊರಲ್ಲಿ ನಾನು ಬೆಳವಣಿಗೆ ಮಾಡೋದಕ್ಕೆ ಈ ಬಡಲ್ಪಾಯ ನಮ್ಮಲ್ಲಿ
ಓದೋದು. ಅಂದರೆ ಬರೀ ತಾಳಮದ್ದಳೆ ಅಂತ ಏನು ಹೇಳ್ತಾರೆ ಆ ಥರ ನಮ್ಮಲ್ಲಿ ಒಂದು ಭಾಗವತಿಕೆ ಮಾತ್ರ ಇತ್ತು. ಹಾಡುವವರು ಕುಣಿತ ಮಾಡುವಂಥವ್ರು ಯಾರು ಇರಲಿಲ್ಲ ನಮಗೆ. ಮತ್ತು ಅದು ಖಂಡಿತವಾದ್ರಿಂದ ಈ ಒಂದು ಕಲೆಯನ್ನು ಉಳಿಸ್ಬೇಕು. ಈ ಕಲೆಗೆ ಒಂದು ಬೇರೆ ನೆಲೆಗಳನ್ನು ಸಾಧ್ಯತೆಗಳು ಭಾಳ ದೊಡ್ಡ ಈ ಎರಡು ಕಲೆಗಳು ಭಾರತೀಯ ರಂಗ ಪ್ರಸಂಗದಲ್ಲಿ ಅಥವಾ ಜನಪದ ರಂಗದಲ್ಲಿ ಭಾಳ ದೊಡ್ಡ ಮೇರು ಪರ್ವತಗಳು. ಕರ್ನಾಟಕದ ಮಟ್ಟಿಗೆ ಅಲ್ಲದಿದ್ದರೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಯಕ್ಷಗಾನ ಗುರುತಿಸಿಕೊಂಡಿದೆಯೋ ಹಾಗೆ ಅಂಥದ್ದೇ ಒಂದು ಅವಿಘಾತ ಕಲೆ ಮೂಡಲ್ಪಾಯ ಯಕ್ಷಗಾನ. ನಾವೇನು ದೊಡ್ಡಾಟ, ಸಣ್ಣಾಟ, ದೊಡ್ಡಾಟ, ಬಯಲಾಟ, ಅಡ್ಡದಾಟ. ಅಳಿವಿನಂಚಿನಲ್ಲಿ ಮೂಡಲಪಾಯ ಯಕ್ಷಗಾನ ಇದೆಯಾ ಅನ್ನುವಂಥ ವಿದ್ವಾಂಸರ ಆತಂಕ ಕುರಿತಂಥ ಒಂದು ಮಾತು. ಅದರ ಜೊತೆಗೆ ತರಬೇತಿ ಶಿಬಿರದ ಉದ್ಘಾಟನೆ ಸಮಾರಂಭದ ವರದಿ ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.